ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 4 ಪಂದ್ಯಾವಳಿಗೆ ಅದ್ದೂರಿ ಚಾಲನೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಆಶ್ರಯದಡಿ ನಗರದ ಡಿಎಫ್ಎ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 4 ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಇಂದು ಗುರುವಾರ ಸಂಜೆ ಅದ್ದೂರಿಯಾಗಿ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ 8 ತಂಡಗಳ ಆಟಗಾರರನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರು ಪಂದ್ಯಾವಳಿಯನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡುತ್ತಾ, ಬೆಂಗಳೂರಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿರುವುದು ಸಂತಸ ತಂದಿದೆ. ಶ್ರಮ, ಹಣ ಹಾಗೂ ಇದಕ್ಕಾಗಿ ತಿಂಗಳಾನುಗಟ್ಟಲೆ ಸಮಯವನ್ನು ಮೀಸಲಿರಿಸಿ ದಾಂಡೇಲಿ ಜನತೆಗೆ ಕ್ರೀಡಾ ರಸದೌತಣವನ್ನು ಉಣಬಡಿಸುತ್ತಿರುವ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಪದಾಧಿಕಾರಿಗಳ ಮತ್ತು ಸದಸ್ಯರ ಸಂಘಟನಾತ್ಮಕವಾದ ಈ ಕಾರ್ಯ ಅತ್ಯಂತ ಸ್ಮರಣೀಯವಾಗಿದೆ ಮತ್ತು ಅಭಿನಂದನೀಯವಾಗಿದೆ. ಇದು ದಾಂಡೇಲಿಯ ಕ್ರಿಕೆಟ್ ಪ್ರತಿಭೆಗಳ ಉಜ್ವಲ ಬದುಕಿಗೆ ಪ್ರೇರಣಾದಾಯಿಯಾಗಿದೆ ಎಂದು ಹೇಳಿ ಪಂದ್ಯಾವಳಿಗೆ ಶುಭವನ್ನು ಕೋರಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಅವರು, ರಾಜ್ಯ ರಾಷ್ಟ್ರ ಮಟ್ಟದ ಪಂದ್ಯಾವಳಿಯನ್ನು ಆಯೋಜಿಸಿದ ರೀತಿಯಲ್ಲಿ ಈ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಇದು ದಾಂಡೇಲಿ ನಗರಕ್ಕೆ ಬಹುದೊಡ್ಡ ಹೆಮ್ಮೆ. ಇಂತಹ ಪಂದ್ಯಾವಳಿ ನಿರಂತರವಾಗಿ ನಡೆಯುವಂತಾಗಲಿ ಎಂದರು. ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ, ಈ ದೇಶದಲ್ಲಿ ಕ್ರಿಕೆಟ್ಗೆ ತನ್ನದೇ ಆದ ಶಕ್ತಿ ಇದೆ. ಈ ದೇಶದ ಪ್ರತಿಯೊಬ್ಬರೂ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಮತ್ತು ಅಭಿಮಾನವನ್ನು ಹೊಂದಿದ್ದಾರೆ. ದಾಂಡೇಲಿಯ ಕ್ರೀಡಾ ಪ್ರತಿಭೆಗಳ ಭವಿಷ್ಯದ ಉನ್ನತಿಗೆ ಈ ಪಂದ್ಯಾವಳಿ ಮುನ್ನುಡಿಯಾಗಲಿ ಎಂದರು. ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ, ದಾಂಡೇಲಿಯಲ್ಲಿ ಕ್ರಿಕೆಟ್ಗೆ ವಿಶೇಷವಾದ ಮಾನ್ಯತೆ ಇದೆ. ಒಂದು ಕಾಲದಲ್ಲಿ ದಾಂಡೇಲಿಯಲ್ಲಿ ಕ್ರಿಕೆಟ್ ಜಾತ್ರೆಯ ಮೆರುಗನ್ನು ಪಡೆಯುತ್ತಿತ್ತು. ದಾಂಡೇಲಿ ಪ್ರೀಮಿಯರ್ ಲೀಗ್ ಮೂಲಕ ಮತ್ತೆ ಗತ ವೈಭವ ಮರಳಿ ಬಂದಿದೆ ಎಂದರು. ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿಎನ್ ವಾಸರೆ, ನಗರಸಭೆಯ ಸದಸ್ಯರುಗಳಾದ ದಶರಥ್ ಬಂಡಿವಡ್ಡರ್, ಆಸಿಫ್ ಮುಜಾವರ್, ಅನಿಲ್ ನಾಯ್ಕರ್, ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್, ಚೇರ್ಮನ್ ಕುಲದೀಪ್ ಸಿಂಗ್ ರಜಪೂತ್ ಮೊದಲಾದವರು ಉಪಸ್ಥಿತರಿದ್ದರು. ದಾಂಡೇಲಿ ಪ್ರೀಮಿಯರ್ ಲೀಗ್ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಅನಿಲ್ ಪಾಟ್ನೇಕರ್ ಅವರು ಸ್ವಾಗತಿಸಿದರು. ಚೇರ್ಮನ್ ಕುಲದೀಪ್ ಸಿಂಗ್ ರಜಪೂತ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯದರ್ಶಿ ಇಮಾಮ್ ಸರ್ವರ್ ವಂದಿಸಿದರು. ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಸಚಿನ್ ಕಾಮತ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ದಾಂಡೇಲಿ ರಿಪೋರ್ಟರ್ಸ್ ಮತ್ತು ದಾಂಡೇಲಿ ಪ್ರೀಮಿಯರ್ ಲೀಗ್ ಕಮಿಟಿ ತಂಡಗಳ ನಡುವೆ ಪ್ರದರ್ಶನ ಪಂದ್ಯವು ಜರುಗಿತು. As we inaugurate the much awaited DPL Dandeli Premier League Season 4. This journey, which began as a simple idea over a tea table discussion, has now transformed into a cricketing experiment that has not only captured the heart of Dandeli but also made its mark across the state. DPL was conceptualized as an experimental venture inspired by the grand success of IPL. With an initial budget of just 4 to 5 lakhs, a small yet a determined committee was formed, and as our vision grew, so did our strength. With 14 dedicated core committee members standing as the pillar of this league, we laid a strong foundation for what is today one of the most celebrated sporting events in our region. Our inaugural season in 2022, featuring 6 franchises, was a phenomenal success. Thanks to the unwavering support of our franchisee owners, enthusiastic cricket fans, generous sponsors, and the incredible people of Dandeli, witnessing this overwhelming response, we took a bold step forward in Season 2 by introducing 2 new franchises, expanding our league to 8 teams. The demand for the DPL skyrocketed not just in Dandeli but across the state, making it a prestigious and a highly anticipated event. As the expectations of our cricket-loving fans grew in Season 3, we at the committee took a new challenge to introduce Dandeli's first ever day and night cricket tournament. This initiative aimed
to give our local players an unparalleled experience of playing under floodlights, replicating the grand stage of professional cricket. But we didn't stop there. We also introduced a provision for each franchisees to include 2 national level icon players, allowing our young and budding cricketers to learn, share experience and hone their skills alongside some of the finest talents in the country. Today, as we unveil DPL Season 4, we stand in awe of how far we have come. From the humble budget of 5 lakh rupees, DPL has now grown into a 20 lakh budget event. With a total net value of approximately 1 crore, including the collective investment from our 8 franchises. This is a testament to the immense love and support we have received from each of you. To the people of Dandeli, we as a committee stand together and say, keep dreaming of cricket and we will be here to make those dreams in reality. With this, we proudly present you the DPL Season 4. Let's celebrate the spirit of cricket, let's cheer for our team and let's make the season an unforgettable one. Thank you one and all for your love, passion and unwavering support, and let the game start now. To have Nadeli Premier League DPL. Sometime back I had gone to Bangalore and then I had gone to that stadium in MG Road. I'm just trying to compare that you people have done lot of good work bringing the this cricket match to that standard. Really commendable. Today we have our President Sir, DYSP Sir and Commissioner Sir and other ward councillors and other dignitaries who are sitting. It's always my honor to meet all these people, and today is the occasion I am meeting them. And when you people came to my office that you are organizing Dandeli Premier League, I was wondering at what level you will be doing it. But today when I saw, I think it's a top quality Dandeli, really commendable. I can see the 88 people, 8 teams, lot of efforts have gone by you people, making and taking, and today again somebody told me that there is a live telecast of this program on YouTube. Really commendable use of technology. I will only tell that the committee members or the sponsors who are doing wonderful job, and there are 14 people are there who are the members of the committee. Kamatji, Sarwarji, then Vishnuji, and Rameshji and Anil, then Samelji, Nitinji, Manorji, Sudeepji, Nasimji, Atulji, Sandeepji and Sayyedji and Josephji. You people are doing wonderful job, and on behalf of Dandeli, I would like to thank all of you, and really great, because the way you people are putting your time, energy and money also. It is not like a free. For us, it's a really a different experience actually. So you all coming together and making it possible, really great. And I can see that lot of enthusiasm is there. And again, cricket, you people started in 2022. I think it's the 4th season. That's what I can see, that season 4 started with 6 teams, and now you are with the 8 teams. A lot of improvements have been done, a lot of learnings have been adopted, and trying to benchmark with the IPL matches. Really wonderful, and it's nice. I can see that a lot of team members, they are all from Dandeli, and so we will have a wonderful cricket. And I always say that cricket is a game of teamwork,
working together, and let's enjoy. That's this most important thing, that like 3 days will be a festival in Dandeli. I will put it like that. And best thing here actually, the Dandeli, the climatical conditions are really good actually. Like instead of like if you see in the north side where the hot summer, we are sitting in a heaven actually. So really we should have a wonderful time, and all credit goes to the team who has worked and to bring to these standards. And I expect that at the end of the day, naturally one winner will be there, but I wish all the team members grand success. And again, thanks to the organizing committee. ನನ್ನನ್ನು ಹಿಡ್ಕೊಂಡ್ಬಿಟ್ಟು ಇಷ್ಟು ಗ್ರ್ಯಾಂಡ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಟ್ಸ್ ನಥಿಂಗ್ ಲೆಸ್ ದೆನ್ ಬೆಂಗಳೂರು ಸ್ಟೇಡಿಯಂ. ಆ ಥರ ಏನು ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಕಮಿಟಿ. ಈ ಥರದ್ದು ಕ್ರಿಕೆಟು ತಮಗೆಲ್ಲ ಗೊತ್ತಿದೆ, ನಮ್ಮದು ಕ್ರಿಕೆಟ್ ಕ್ರೇಜಿ ಕಂಟ್ರಿ. ವಿ ಆಲ್ ಗ್ರೋ ಅಪ್ ಪ್ಲೇಯಿಂಗ್ ಆ್ಯಂಡ್ ವಾಚಿಂಗ್ ಕ್ರಿಕೆಟ್. ನಮ್ಮದು ಡೆವಲಪ್ಮೆಂಟಲ್ಲಿ ಕ್ರಿಕೆಟ್ ಹ್ಯಾಸ್ ಪ್ಲೇಡ್ ಅ ವೆರಿ ಗ್ರೇಟ್ ರೋಲ್, ಕೀ ರೋಲ್. ನಾವೆಲ್ಲ ಚಿಕ್ಕವರಿದ್ದಾಗ ಕ್ರಿಕೆಟನ್ನು ಆಡ್ತಾ ಇದ್ದೀವಿ, ಮತ್ತೆ ನೋಡ್ತಾ ಇದ್ದೀವಿ. ಪ್ರತಿ ಬಾಲನ್ನು ಫಾಲೋ ಮಾಡ್ತಾ ಇದ್ವಿ. ನಮ್ಮ ಮನೆಗಳಲ್ಲಿ ಅವಾಗ ಟಿ ವಿ ಇರಲಿಲ್ಲ. ನನ್ನ ಮನೆಯಲ್ಲಿ ವಿಶೇಷವಾಗಿ ನಾನು ಯಾವಾಗ ಸ್ಕೂಲಿಂದ ಮನೆಗೆ ಬರ್ತಾ ಇದ್ದೆ, ಅವಾಗ ಟೆಸ್ಟ್ ಮ್ಯಾಚ್ ಇದ್ರೆ ಇಡೀ ದಿವಸ ನನ್ನ ಕಿವಿಯಲ್ಲಿ ಏನು ರೇಡಿಯೋ ಇಟ್ಕೊಂಡು ಕೂತ್ಕೋತಾ ಇದ್ದೆ. ನಾನು ಆಲ್ 90 ಓವರ್ಸ್ ಪ್ರತಿ ಬಾಲನ್ನು ಕೂಡ ಫಾಲೋ ಮಾಡ್ತಾ ಇದ್ದೆ. ಸೊ ಇನ್ ದ್ಯಾಟ್ ವೇ ಕ್ರಿಕೆಟ್ ಹ್ಯಾಸ್ ಪ್ಲೇಡ್ ಅ ರೋಲ್ ಇನ್ ಅವರ್ ಪರ್ಸನಲ್ ಡೆವಲಪ್ಮೆಂಟ್. ನಮ್ಮದು ಲಿಂಗ್ವಿಸ್ಟಿಕ್ ಸ್ಕಿಲ್ಸ್ ಡೆವಲಪ್ ಆಗಲಿಕ್ಕೆ, ನಮ್ಮದು ನಾಲೆಜ್ ಡೆವಲಪ್ ಆಗಲಿಕ್ಕೆ, ನಮ್ಮದು ಏನು ನಾನು ಎಕ್ಸಾಮ್ ಪಾಸ್ ಮಾಡೋದ್ರಲ್ಲೂ ಕೂಡ ಕ್ರಿಕೆಟ್ ಪ್ಲೇಡ್ ಅ ಗ್ರೇಟ್ ರೋಲ್ ಅಂತ ನಂದು ವೈಯಕ್ತಿಕ ಭಾವನೆ. ಸೊ ಇಷ್ಟು ಹೇಳ್ತಾ ಈ ಕಮಿಟಿಯವರು ಗ್ರ್ಯಾಂಡ್ ಆಗಿ ಆಯೋಜನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 3 days ವಿಲ್ ಬಿ ಫುಲ್ ಆಫ್ ಎಂಟರ್ಟೈನ್ಮೆಂಟು, ಫುಲ್ ಆಫ್ ಎಕ್ಸ್ಟ್ರಾವ್ಯಾಗಂಟ್ ಟೂರ್ನಮೆಂಟ್ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೇದಾಗಲಿ. ತಾವು ಎಲ್ಲ ಚೆನ್ನಾಗಿ ಕ್ರಿಕೆಟ್ ಆಡಿ ನಾವು ನೋಡ್ಲಿಕ್ಕೆ ಬರ್ತೀವಿ, ಸಾಕಷ್ಟು ಮ್ಯಾಚ್ಗಳನ್ನು ನೋಡ್ಲಿಕ್ಕೆ ಬರಬೇಕು. ಟೈಮ್ ಇದೆ, ಖಂಡಿತವಾಗಿ ಬರ್ತೀವಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ಇಬ್ರು ಸಹ ಹೇಳಿದ್ರು, ಬೆಂಗಳೂರಿನ ಸ್ಟೇಡಿಯಂ ಜೊತೆಗೆ ಈ ಒಂದು ಸ್ಟೇಡಿಯಂ ಅನ್ನ ನೀವು ಅವರು ಕಂಪೇರ್ ಮಾಡಿದ್ದಾರೆ. ಅಂದ್ರೆ ಅಷ್ಟೊಂದು ಗ್ರ್ಯಾಂಡ್ ಆಗಿ ಈ ದಾಂಡೇಲಿ ಪ್ರೀಮಿಯರ್ ಲೀಗ್ ಅನ್ನ ನೀವು ಆರ್ಗನೈಸ್ ಮಾಡಿದ್ದೀರಾ. ಈ ಕಮಿಟಿಯವರಿಗೆ ದಾಂಡೇಲಿ ತಾಲೂಕಿನಲ್ಲಿ ಯುವಕರಲ್ಲಿ, ಮಕ್ಕಳಲ್ಲಿ, ಜನರಲ್ಲಿ ಒಂದು ಕ್ರೀಡಾ ಮನೋಭಾವನೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಯನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೀರಾ. ಅದು ಕೂಡ ಇಷ್ಟೊಂದು ಗ್ರ್ಯಾಂಡ್ ಆಗಿ ಹಮ್ಮಿಕೊಂಡಿದ್ದೀರಾ. ತಮಗೆ ನಮ್ಮ ನಗರ ಸಭೆಯ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಅದೇ ರೀತಿ ಕ್ರಿಕೆಟ್ ಬಗ್ಗೆ ಮಾತಾಡಬೇಕು ಅಂತಂತಂದ್ರೆ, ಯಾರು ಭಾರತಕ್ಕೆ ಕ್ರಿಕೆಟ್ ಅನ್ನ ತಂದು ಬಿಟ್ರು ಅಥವಾ ಯಾವಾಗ ನಮ್ಗೆ ಕ್ರಿಕೆಟ್ ಸ್ಟಾರ್ಟ್ ಆಯ್ತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೆಚ್ಚಿನದನ್ನು ಕೆದಕೋತ ಹೋಗುತ್ತಾರ. ಆದ್ರೆ ಕ್ರಿಕೆಟ್ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಕೂಡ ಯಾವುದೇ ಕ್ರೀಡೆಯ ಬಗ್ಗೆಯೂ ಕೂಡ ಅಷ್ಟೊಂದು ಅಭಿಮಾನ, ಅಷ್ಟೊಂದು ಹೆಮ್ಮೆ ಇರುವುದಿಲ್ಲ. ಆದ್ರೆ ಭಾರತ ದೇಶದಲ್ಲಿ ಮಾತ್ರ ಕ್ರಿಕೆಟ್ ಬಗ್ಗೆ ಅತ್ಯಂತ ಒಂದು ಅದ್ರ ಬಗ್ಗೆ ಒಂದು ಹೆಮ್ಮೆ ಇದೆ. ಪ್ರತಿ ಭಾರತೀಯರ ನರ ನಾಡಿಗಳಲ್ಲಿ, ರಕ್ತದಲ್ಲಿಯೂ ಕೂಡ ಕ್ರಿಕೆಟ್ ಇದೆ. ಬಹುತೇಕ ನಮ್ಮ ಈ ರಾಷ್ಟ್ರೀಯ ಕ್ರೀಡೆಗೇನು ಕಡಿಮೆ ಇಲ್ಲದೆ ಇರತಕ್ಕಂಥ ಇದು ಒಂದು ಕ್ರೀಡೆ ಕ್ರಿಕೆಟ್ ಆಗಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಅನ್ನ ಕಡಿಮೆ ಮಾಡಿ ಬೇರೆ ಬೇರೆ ಸ್ಪೋರ್ಟ್ಸ್ ಅನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಬಹಳಷ್ಟು ಹಿರಿಯರು, ಬಹಳಷ್ಟು ಸೀನಿಯರ್ಸ್, ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೆ ಕ್ರಿಕೆಟ್ ಅನ್ನೋದು ಹೆಂಗಾಗಿದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ನಾವೆಲ್ಲ ಸಣ್ಣವರಿದ್ದಾಗ ಕಳೆದ ಒಂದು 50-60 ವರ್ಷಗಳಿಂದ ಕ್ರಿಕೆಟ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಸಾಕು, ಯಾವುದೇ ದೇಶ ಜೊತೆಗಿರ್ಲಿ ಸಂಪೂರ್ಣ ಭಾರತ ಬಂದ್ ಆಗ್ತಾ ಇತ್ತು. ಅವತ್ತು ಮೊದಲಿನ ಸಮಯದಲ್ಲಿ ಕ್ರಿಕೆಟ್ ಮ್ಯಾಚ್ ಇದೆ ಇಂಡಿಯಾ ಜೊತೆಗೆ ಬೇರೆ ಯಾವುದೇ ದೇಶದ ಮ್ಯಾಚ್ ಇದೆ ಅಂದ್ರೂ ಕೂಡ, ಪಾಕಿಸ್ತಾನ ಇದೆ ಅಂತಂದ್ರೂ ಕೂಡ ಅದೊಂಥರ ಹಬ್ಬದ ವಾತಾವರಣ ಭಾರತ ದೇಶದಲ್ಲಿ. ಯಾವ ಎಲೆಕ್ಷನ್ಸು, ಯಾವ ಜಾತ್ರೆಗಳು ಕೂಡ ಅಷ್ಟೊಂದು ರಂಗನ್ನ ನಮ್ಮ ದೇಶದಲ್ಲಿ ತುಂಬ್ತಾ ಇರಲಿಲ್ಲ. ಆದ್ರೆ ಕ್ರಿಕೆಟ್ ತುಂಬ್ತಾ ಇತ್ತು. ಮತ್ತೊಂದು ವಿಶೇಷ ಕ್ರಿಕೆಟ್ ಏನ್ ಹೇಳ್ತೀನಿ ಅಂತಂತಂದ್ರೆ, ಕ್ರಿಕೆಟ್ ಅನ್ನೋದು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಪ್ರಾಂತ್ಯ, ಯಾವುದೇ ಭಾಷೆ,
ಯಾವುದನ್ನು ಕೂಡ ಅದು ಡಿವೈಡ್ ಮಾಡಕ್ ಹೋಗಲ್ಲ, ಎಲ್ಲರನ್ನು ಒಟ್ಟುಗೂಡಿಸ್ತಕ್ಕಂಥ ಕ್ರೀಡೆ. ನಮ್ಮ ದೇಶದಲ್ಲಿ ಒಂದೇ ಒಂದು ವಿಷಯ ಅಂದ್ರೆ ಎಲ್ಲರೂ ಕೂಡಿ ಎಲ್ಲರೂ ಬೆರೀತಕ್ಕಂಥ ಒಂದು ಇವೆಂಟ್ ಅಂತಂದ್ರೆ ಅದು ಕ್ರೀಡೆ. ಅದರಲ್ಲೂ ಕೂಡ ಕ್ರಿಕೆಟ್ ಅಂತಕ್ಕಂಥ ಮಾತನ್ನು ನಾನು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಬೇರೆ ಎಲ್ಲ ವಿಷಯದಲ್ಲೂ ಕೂಡ ನಮ್ಮ ದೇಶ ಡಿವೈಡ್ ಆಗ್ತಾ ಹೋಗ್ತದೆ. ಬಟ್ ಕ್ರಿಕೆಟ್ ಅಥವಾ ಕ್ರೀಡೆಯಲ್ಲಿ ಮಾತ್ರ ನಮ್ಮ ದೇಶ ಯುನೈಟ್ ಆಗ್ತಾ ಹೋಗ್ತಾ ಇದೆ. ಸೊ ಅದಕ್ಕೆ ಕ್ರಿಕೆಟ್ ಅನ್ನು ನಾವು ಯಾವತ್ತೂ ಕೂಡ ಮುರಿಯೋದು ಬೇಡ. ಕ್ರಿಕೆಟ್ಗೆ ಬೇರೆ ಸ್ಪೋರ್ಟ್ಸ್ಗೆ ನಾವು ಎಷ್ಟೇ ಒತ್ತು ಕೊಟ್ಟರು ಸಹ ಕ್ರಿಕೆಟ್ಗೆ ಅದರದೇ ಆದಂತ ಒಂದು ಒತ್ತು ಕೊಟ್ಟು ಅದನ್ನ ಇನ್ನಷ್ಟು ಬೆಳೆಸೋಣ. ನಮ್ಮ ದೇಶದಲ್ಲಿ ನಮ್ಮ ಜನರ ನರನಾಡಿಗಳಲ್ಲಿ ರಕ್ತದಲ್ಲೂ ಕೂಡ ಕ್ರಿಕೆಟ್ ಇರೋದ್ರಿಂದ ಅದನ್ನೇ ಬೆಳೆಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ದಾಂಡೇಲಿ ಪ್ರೀಮಿಯರ್ ಲೀಗ್ ಅನ್ನ ಆಯೋಜನೆ ಮಾಡಿರ್ತಕ್ಕಂಥ ಕಮಿಟಿ ಎಲ್ಲ ಮೆಂಬರ್ಸ್ಗಳಿಗೂ, ನಿಮ್ಮ ಜೊತೆಗೆ ಸಹಕರಿಸತಕ್ಕಂಥ ಎಲ್ಲ ತಮ್ಮ ತಂಡದವರಿಗೂ ಹಾಗೂ ಕ್ರೀಡಾಪಟುಗಳಿಗೂ ಕೂಡ ಮತ್ತೊಂದು ಬಾರಿ ಧನ್ಯವಾದಗಳನ್ನ ಅರ್ಪಿಸ್ತಾ ನನಗೆ ವರ್ಷದ್ದು ಹೀಗೆ ದಾಂಡೇಲಿ ಸಿಟಿಸನ್ ನನಗೆ ಬಹಳ ಖುಷಿ ಅಥವಾ ಹೆಮ್ಮೆದ ವಿಷಯ ಇದು. ಯಾಕಂದ್ರೆ ನಾವು ಸಣ್ಣಿರುವಾಗ ನಾ ಜಸ್ಟ್ ಜೈನ್ ಸರ್ ಹತ್ರ ಅದೇ ಡಿಸ್ಕಷನ್ ಮಾಡ್ತಾ ಇದ್ವಿ. ನಾವು ಸಣ್ಣಿರುವಾಗ ನಮ್ಮ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಗ್ರೌಂಡ್ ಅಲ್ಲಿ MES ಅಥವಾ MIS ಆ ಥರ ಒಂದು ಕಮಿಟಿ ಇತ್ತು. ಅವರು ಲೆದರ್ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ರು. ಅವ್ರು ನಾವು ಸಣ್ಣಿರುವಾಗ ಹೋಗಿ ಅಲ್ಲಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ವಿ. ಆ ಸೇಮ್ ಸೆಂಟರ್ನಲ್ಲಿ ಬಹಳ ಗ್ಯಾಪ್ ಆಯ್ತು. ಬಹಳ ವರ್ಷ ಆದಮೇಲೆ सनी टूर्नामेंट जस्ट हमारे कामत सर बोले, तो मैं तो हिंदी में भी बोलूँगा क्योंकि दांडेली में हिंदी सबको समझती भी है और अच्छी तरह हिंदी यहाँ पे चलती है. तो उस टाइम का जो याद है, वो जो बीच में गैप था, वो गैप आज हमारे DPL वालों ने फुलफिल किया है. तो इनको मैं और एक बार हार्टली मुबारकबाद देता हूँ, क्योंकि कोई ऑर्गेनाइज करना है, कोई कमेटी या टीम या कोई स्पोर्ट्स को ऑर्गेनाइज करना है तो बहुत ही मेहनत का काम है, फाइनेंशियली भी लगता है. तो दांडेली के लिए एक, क्योंकि यूट्यूब में जो लाइव हो रहा है, तो आजकल ये जो टेक्नोलॉजी का ज़माना है, इसमें जो लाइव टूर्नामेंट है जो दांडेली नहीं है पूरे स्टेट में लोग देखते हैं. तो दांडेली को स्टेट तक और नेशन तक पहुंचाने के लिए DPL का बहुत बहुत शुक्रिया, क्योंकि इसके लिए दांडेली में क्या 3 दिन तक मैं भी लास्ट ईयर कंटिन्यू 4 साल से मैं भी देख रहा हूँ. बहुत ही खुशी, मतलब क्या है कि कभी ऐसा मौका नहीं मिला कि हम लोग जाके नेशनल क्रिकेट वहाँ पे बेंगलोर में या OI स्टेडियम में देखने का, लेकिन फीलिंग तो पूरा वैसा ही आता है क्योंकि जो ऐड लगाया हुआ है, लाइटिंग है. तो दांडेली के लोगों को एक 3 दिन का एक फेस्टिवल का एक माहौल देने के लिए और एक बार धन्यवाद. और यहाँ पे जिस तरीके से भी आपको हमारा हेल्प चाहिए, हम हमेशा साथ हैं. नगर सभा से आपको पूरी तरह सपोर्ट होगा. और Sir and Device sir to quickly unveil the trophies. Yeah. I request Jain sir to jointly unveil the trophy along with all the dignitaries. This is the runners-up trophy. Next is the winners trophy. I request Jain sir to please. Thank you. I request the dignitaries to release the pigeons as a mark of love and peace. Thank you, sir. Operation. Commissioner bowling to ED.
Team, please start the national anthem.